ದೇವರ ಜೊತೆಗಿನ ನಮ್ಮ ಸಂಬಂಧದಲ್ಲಿ ಬರುವಂಥ ಅಡಚಣೆಗಳ ಬಗ್ಗೆ ನೀವು ಕಲಿಯಬೇಕು ಅಂದರೆ ಈ 11ನೇ ಪಾಠವನ್ನು ವೀಕ್ಷಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹೋಪ್ ಕನ್ನಡ ಸಬ್ಬತ್ ಶಾಲೆಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ದೇವರು ನಮ್ಮನ್ನು 11ನೇ ಪಾಠಕ್ಕೆ ನಡೆಸಿದ್ದಾನೆ. ತುಂಬ ಒಂದು ಕಾರ್ಯರೂಪಕ್ಕೆ ಬೇಕಾಗಿರ್ತಕ್ಕಂಥ ಎಷ್ಟೋ ವಿಚಾರಗಳನ್ನು ಈ ತ್ರೈಮಾಸಿಕದಲ್ಲಿ ನಾವು ಕಲಿತಿದ್ದೇವೆ. ಬನ್ನಿ, ಇವತ್ತು ಕೂಡ ಮುಖ್ಯವಾಗಿರ್ತಕ್ಕಂಥ ಕೆಲವು ಅಡಚಣೆಗಳ ಬಗ್ಗೆ ನಾವು ಕಲಿಯೋಣ. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆಯೇ, ಈ ಪಾಠಗಳ ಮೂಲಕ ನೀನು ಮಾತನಾಡು. ನಮ್ಮ ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು. ಬೋಧಕರುಗಳ ಮೂಲಕ ತಲುಪಿಸಬೇಕಾಗಿರ್ತಕ್ಕಂಥ ಸಂದೇಶವನ್ನು ನೀನೇ ತಲುಪಿಸಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪಾಸ್ಟರ್ ಅಶೋಕ್ ಕುಮಾರ್, ಪಾಸ್ಟರ್ ಮುತ್ತು ಮ್ಯಾಥ್ಯೂ ಮತ್ತು ಪಾಸ್ಟರ್ ಪ್ರಸನ್ನ ಕುಮಾರ್, ನಮಸ್ಕಾರ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಸ್ಮರಣ ವಾಕ್ಯ ರೋಮಾಪುರದವರಿಗೆ 5ನೇ ಅಧ್ಯಾಯ 3-5. ಪಾಸ್ಟರ್ ಮುತ್ತು ಮ್ಯಾಥ್ಯೂ ಅವರೇ. ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆಂದು ಬಲ್ಲೆವು. ನನ್ನ ಆಪ್ತ ಸ್ನೇಹಿತಳೊಬ್ಬಳು ತನ್ನ ಮಗಳನ್ನು ಕಳ್ಕೊಳ್ತಾರೆ ಪಾಸ್ಟರ್ ಪ್ರಸನ್ನ. ಆ ಮಗಳನ್ನು ಕಳೆದುಕೊಳ್ಳುವ ಮುನ್ನ ಅವಳಿಗೂ ಇದ್ದಂಥ ದೇವರಿಗೂ ಇದ್ದಂಥ ಸಂಬಂಧವು ತುಂಬ ಒಂದು ಉದಾಹರಣೆಯನ್ನು ಕೊಡುವಂಥ ರೀತಿಯಲ್ಲಿ ಸಂಬಂಧ ಇತ್ತು. ಆದರೆ ಈ ಒಂದು ಘಟನೆ, ದುಃಖಕರವಾಗಿರ್ತಕ್ಕಂಥ ಘಟನೆ ಆಕೆಯ ಜೀವನದಲ್ಲಿ ನಡೆದ ಮೇಲೆ ದೇವರಿಗೂ ಅವಳಿಗೂ ಇದ್ದಂಥ ಸಂಬಂಧವು ಎಲ್ಲೋ ಒಂದು ಕಡೆ ಒಂದು ಹಿಡಿತಕ್ಕೆ ಅಥವಾ ಒಂದು ಕಷ್ಟದ ಕರಕರವಾಗಿರ್ತಕ್ಕಂಥ ಒಂದು ದರ್ಜೆಗೆ ಬಂದ್ಬಿಡ್ತು. ಹೇಳಿ. ಖಂಡಿತವಾಗಿಯೂ ಮಾನವರಾದ ಮೇಲೆ ಇಂಥದ್ದು ಸಾಮಾನ್ಯ. ಯಾಕೆಂದರೆ ನಾವು ಯಾರೂ ಸಹ ಆ ಒಂದು ಪರಿಪೂರ್ಣತೆಗೆ ಬಂದಿಲ್ಲ. ಅದಕ್ಕೋಸ್ಕರ ಎಷ್ಟೋ ಹಿನ್ನಡೆಗಳನ್ನು ನಾವು ಅನುಭವಿಸ್ಬೇಕಾಗ್ತದೆ. ನೋಡಿ, ದೇವರು ಪ್ರತಿಯೊಬ್ಬರನ್ನು ಒಂದು ನಿಗದಿಯಾದಂಥ ಕಾರ್ಯಕ್ರಮಕ್ಕೆ ಕರೆದಿರ್ತಾರೆ. ಆ ಒಂದು ಕಾರ್ಯದಲ್ಲಿ ನಾವು ಪರಿಣಿತರಾಗಬೇಕು. ಅದು ನಂಬಿಕೆ ಆಗ್ಬೋದು, ಅಥವಾ ಕ್ಷಮಾಪಣೆ ಆಗ್ಬೋದು, ಅಥವಾ ಪಶ್ಚಾತ್ತಾಪ ಆಗ್ಬೋದು, ಪ್ರಾರ್ಥನೆ ಆಗ್ಬೋದು, ಸತ್ಯವೇದ ಓದ್ಬೋದು. ಇದರಲ್ಲಿ ಪರಿಪೂರ್ಣತೆ ಇಲ್ಲದೆ ಇರುವಾಗ ಸಣ್ಣ ಘಟನೆಗಳು ನಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆದಾಗ ಸೋತೋಗ್ತೇವೆ ನಾವು. ಇವೆಲ್ಲವೂ ಕಡಿಮೆ ಆಗ್ತದೆ ನಮಗೆ. ಈ ಸಂಪಾದಕರು ಒಂದು ಸುಂದರವಾದ ಕಥೆಯನ್ನು ಹೇಳ್ತಾರೆ. ಒಂದು ಸಣ್ಣ ಹುಡುಗಿ ನಡ್ಕೊಂಡು ಬರ್ತಾ ಇದ್ದಾಳೆ ಕತ್ತಲೆಯಲ್ಲಿ. ದೊಡ್ಡ ಗಾಳಿ ಬೀಸ್ತಾ ಇದೆ. ಪರವಾಗಿಲ್ಲ ಅಂತ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದ್ದಾಳೆ ಮನೆ ಕಡೆ. ಆದರೆ ಸ್ವಲ್ಪ ದೂರ ಹೋದಾಗ ಕೆಲವು ಮಳೆಯ ಹನಿಗಳು ಆಕೆಯ ಮುಖದ ಮೇಲೆ ಬೀಳ್ತದೆ. ಮಳೆಯ ಹನಿಗಳನ್ನು ನೋಡಿದಾಗ ಭಾಳ ಸಂತೋಷ ಆಗ್ತದೆ ಅವಳಿಗೆ. ಹನಿಗಳು ಜಾಸ್ತಿ ಆಯ್ತಾ ಸ್ವಲ್ಪ ಹೊತ್ತು ಏನಾಗ್ತದೆ, ಆಕೆ ಜೋರಾಗಿ ಮಳೆ ಬಂದು ಬಟ್ಟೆ ಎಲ್ಲ ತೊಯ್ದುಕೊಳ್ತಾಳೆ. ಯಾಕೆಂದರೆ ಆಕೆ ಮೆಲ್ಲಗೆ ನಡ್ಕೊಂಡು ಹೋಗ್ತಾ ಇದ್ಲು. ಆಕೆ ಅಪ್ಪ ಆ ಮಗಳನ್ನು ಗಮನಿಸ್ತಾಳೆ. ಮಗಳೇ, ನೀನು ಯಾಕೆ ಇಷ್ಟು ಒದ್ದೆ ಆಗಿದೆಯಾ? ನಾನು ನಿನ್ನನ್ನು ಗಮನಿಸ್ತಾ ಇದ್ದೆ, ಕಿಟಕಿಯಿಂದ ನೋಡ್ತಾ ಇದ್ದೆ. ಮಳೆ ಹನಿ ಬೀಳುವಾಗಲೇ ನೀನು ಜೋರಾಗಿ ಬಂದು ಮನೆ ಸೇರ್ಕೊಳ್ಬೋದಾಗಿತ್ತಲ್ಲ, ಯಾಕೆ ಮಗಳೇ ಇಷ್ಟು ತಡವಾಗಿ ಬಂದೆ ಎಂಬುದಾಗಿ ಹೇಳುವಾಗ ಮಗಳೇನು ಹೇಳ್ತಾಳೆ ಅಂದರೆ, ನಾನು ಸ್ವಲ್ಪ ಹನಿ ಬಿದ್ದಾಗ ಅಲ್ಲೇ ನಿಂತ್ಕೊಂಡು ಆಕಾಶನ ನೋಡ್ತಾ ಇದ್ದೆ. ಯಾಕೆಂದರೆ ನನಗೆ ಅನಿಸ್ತಾ ಇತ್ತು, ದೇವರು ನನ್ನ ಚಿತ್ರವನ್ನು ತೆಗಿತಾ ಇದ್ದಾರೆ, ನನ್ನನ್ನು ನೋಡ್ತಾ ಇದ್ದಾರೆ. ನೋಡಿ ಎಷ್ಟು ಸಮಂಜಸವಾಗಿದೆ ಎಂಬುದಾಗಿ ಹೇಳುವಾಗ, ಅನೇಕ ಸಾರಿ ಇಂತಹ ಘಟನೆಗಳು ಆದಾಗ ಸ್ವಲ್ಪ ಹೊತ್ತು ನಾವು ಸ್ತಬ್ಧರಾಗಬೇಕು. ದೇವರು ನನ್ನನ್ನು ಗಮನಿಸ್ತಾ ಇದ್ದಾರೆ, ನನ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದಾರೆ, ನಾನು ಹೇಗಿದ್ದೆ ಹೇಗಿರಬಾರ್ದು ಎಂಬುದನ್ನು ಇರುವಾಗ ನನ್ನ ಹಿನ್ನೆಲೆಗಳು ಏನಿದ್ದವು, ನನ್ನ ಹಿನ್ನಡೆಗಳು ಏನಾದವು, ನಾನು ಯಾಕೆ ಸೋತೋಗಿದ್ದೇನೆ ಎಂಬುದಾಗಿ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬ ಭರವಸೆಯಲ್ಲಿ ನಾವಿರಬೇಕು. ಸೋಲಲ್ಲಿ ಗೆಲುವನ್ನು ಕಾಳ್ತಕ್ಕಂಥದ್ದು ಅದೇ ನೋಡಿ ಈ ಪಾಠದ ತಿರುಳು. ಓಕೆ, ಭಾನುವಾರದ ಪಾಠಕ್ಕೆ ನಾವು ಬರೋಣ. ಜೀವನದ ಬಿರುಗಾಳಿಗಳು ಹೇಳಿ ಸರ್.
ಜೀವನದ ಬಿರುಗಾಳಿಗಳು ಬಂದಾಗ ನಾವು ಯಾವ ರೀತಿ ಎದುರಿಸಬೇಕು ಅನ್ನುವಂಥದ್ದು ಈ ವಾರದ ಪಾಠದಲ್ಲಿ ನಾವು ನೋಡ್ತೇವೆ. ಮುಖ್ಯವಾಗಿ ಈ ವಾರದ ಪಾಠದಲ್ಲಿ ಕೆಲವು ಅಡಚಣೆಗಳು ನಮ್ಮ ಜೀವನದಲ್ಲಿ ಬರ್ತವೆ. ಕ್ರಿಸ್ತನನ್ನು ಹಿಂಬಾಲಿಸುವಂಥವರು ಯಾರಿಗೂ ಕೂಡ ಬಿರುಗಾಳಿ ಅಥವಾ ಶೋಧನೆಗಳು, ಕಷ್ಟಗಳು ಬರೋದಿಲ್ಲ ಎಂದು ದೇವರು ಯಾವತ್ತೂ ವಾಗ್ದಾನ ಮಾಡಿಲ್ಲ. ಆದರೆ ಅವುಗಳ ಮಧ್ಯದಲ್ಲಿ ನಿಮ್ಮನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ತೇನೆ ಎಂಬುದನ್ನು ದೇವರು ಹೇಳ್ತಾನೆ. ಇಲ್ಲಿ ಮಾರ್ಕನು ಬರೆದಂಥ ಸುವಾರ್ತೆ 4ನೇ ಅಧ್ಯಾಯ 35ನೇ ವಚನದಲ್ಲಿ ನಾವು ಓದುವಾಗ ಸ್ವಾಮಿ ಹೇಳುವಂಥ ಈ ಮಾತನ್ನು ನೋಡುವಾಗ, ಆ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಿದನು. ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರೆದುಕೊಂಡು ಹೋದರು. ಈಗ ಈ ದೋಣಿಯ ಒಂದು ಪ್ರಯಾಣದ ಮಧ್ಯದಲ್ಲಿ 3 ಮುಖ್ಯವಾದಂಥ ವಿಚಾರ ಇದೆ. ಅವರು ಪ್ರಯಾಣ ನಮ್ಮ ಜೀವನಕ್ಕೆ ಹೋಲಿಕೆ ಆಗಿದೆ. ಎರಡನೇದಾಗಿ ಯೇಸು ಸ್ವಾಮಿ ಆ ದೋಣಿಯಲ್ಲೇ ಇದ್ದಾರೆ. ನಾವೇನು ಅಂದ್ಕೊಳ್ತೀವಿ, ಯೇಸು ಸ್ವಾಮಿ ದೋಣಿಯಲ್ಲಿದ್ದಾಗ ಯಾವುದೇ ಬಿರುಗಾಳಿ ಬರಬಾರ್ದು, ಎಲ್ಲ ಶಾಂತವಾಗಿರಬೇಕು ಅಂತ. ಆದರೆ ವಾಸ್ತವತೆ ಏನು ಅಂದರೆ, ಯೇಸು ಸ್ವಾಮಿ ನಿಮ್ಮ ಜೊತೆಯಲ್ಲಿ ಇದ್ದಾಗಲೇ ಬಿರುಗಾಳಿಗಳು ಜಾಸ್ತಿ ಬರ್ತವೆ, ಅಡೆತಡೆಗಳು ಜಾಸ್ತಿ ಬರ್ತವೆ. ಆದರೆ ಈ ಒಂದು ಸನ್ನಿವೇಶದಲ್ಲಿ ಸ್ವಾಮಿ ಏನು ಹೇಳ್ತಾನೆ ಅಂದರೆ, ಆತನು ದೋಣಿಯ ಒಂದು ಭಾಗದಲ್ಲಿ ಒಂದು ದಿಂಬನ್ನು ಇಟ್ಕೊಂಡು ನಿದ್ದೆ ಮಾಡ್ತಿದ್ದಾನೆ. ದೋಣಿಯನ್ನು ದಿಂಬಲ್ಲಿ ಇಟ್ಕೊಂಡು ನಿದ್ದೆ ಮಾಡುವಾಗ ಆ ಸ್ಥಾನದಲ್ಲಿ ಯಾರಿರಬೇಕು ಅಂದರೆ ನಾವಿಕನಿರಬೇಕು, ದೋಣಿಯನ್ನು ನಡೆಸುವಂಥವನು. ಈಗ ಇಲ್ಲಿ ನಾವಿಕನು ನಿದ್ರೆ ಮಾಡ್ತಿದ್ದಾನೆ. ಆಗ ಬಿರುಗಾಳಿ ಎದ್ದಾಗ ಈ ಬಿರುಗಾಳಿಗೆ ಪೇತ್ರ, ಯೋಹಾನ ಅಲ್ಲಿದ್ದಂಥವ್ರು ಯಾರೂ ಹೊಸ್ತಲ್ಲ, ಅವ್ರಿಗೆ ಎಲ್ಲ ಅನೇಕ ಬಾರಿ ನೋಡಿದಂಥವ್ರು, ಬೆಸ್ತರವರು, ಎಕ್ಸ್ಪೀರಿಯನ್ಸ್ಡ್ ಫಿಷರ್ಮೆನ್. ಆದರೆ ಇಂಥವ್ರು ಈಗ ಏನು ಹೇಳ್ತೀರಾ ಯೇಸು ಸ್ವಾಮಿನ, ಸ್ವಾಮಿ ನಿನಗೆ ಚಿಂತೆ ಇಲ್ವಾ, ನಾವು ಕಷ್ಟಪಡ್ತಾ ಇದ್ದೀವಿ, ಈಗ ಇಷ್ಟು ತೊಂದರೆಗೊಳಗಾಗಿದ್ದೀವಿ ಅಂದಾಗ ಸ್ವಾಮಿ ಏನು ಮಾಡ್ತಾರೆ, ಅವರ ಅಪನಂಬಿಕೆಯನ್ನು ಗದರಿಸ್ತಾರೆ ಮತ್ತು ಸ್ವಾಮಿ ಆ ಒಂದು ಬಿರುಗಾಳಿಯನ್ನು ಶಾಂತಗೊಳಿಸ್ತಾರೆ. ಸೊ ಅನೇಕ ಬಾರಿ ನಾವೇನು ಹೇಳ್ತೀವಿ ಅಂದರೆ, ಕ್ರೈಸ್ತರು ತುಂಬ ಜನ ಏನು ವಾಕ್ಯ ಹೇಳ್ತಾರೆ ಅಂದರೆ, ನೀವು ಕ್ರಿಸ್ತನನ್ನು ನಂಬಿಕೊಂಡ್ರೆ ನಿಮ್ಗೆ ಯಾವುದೇ ಕಷ್ಟ ಬರೋದಿಲ್ಲ. ಅದು ಬಹಳ ತಪ್ಪಾದಂಥ ಸುವಾರ್ತೆ. ಕ್ರಿಸ್ತನನ್ನು ನಂಬಿಕೊಂಡಾಗ ನಿಮಗೆ ಕಷ್ಟಗಳು ಬರ್ತವೆ, ಆದರೆ ಆ ಕಷ್ಟಗಳಿಂದ ನೀವು ಯಾವ ರೀತಿ ಪಾರಾಗಬೇಕು ಅನ್ನೋದನ್ನು ದೇವರು ನಮಗೆ ಅಭ್ಯಾಸ ಮಾಡಿಸ್ತಾನೆ. ಈ ಸೆಟ್ ಬ್ಯಾಕ್ ಅಂತ ಅಥವಾ ನಾವೇನು ಹೇಳ್ತೀವಿ ಅಡಚಣೆಗಳಿಂದ ನಾವು ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಅನ್ನೋದನ್ನು ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಒಂದು ಸಣ್ಣ ವಿರಾಮ ಅಂತ ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ಒಂದು ಅದ್ಭುತವಾಗಿರ್ತಕ್ಕಂಥ ಸಾಲು ಯೇಸು ಸ್ವಾಮಿಯ ಬಾಯಿಂದ ಬರ್ತಕ್ಕಂಥದ್ದು, ಗುಣಮುಕ್ಕಳಾಗು. ಹೇಳಿ ಪಾಸ್ಟರ್ ಮುತ್ತು ಮ್ಯಾಥ್ಯೂ. ಈ ಗುಣಮುಖಳಾಗು ಎಂಬುದಾಗಿ ಯೇಸು ಸ್ವಾಮಿ ಅವರು ಒಬ್ಬ ಸ್ತ್ರೀಗೆ ಹೇಳ್ತಾರೆ. ನೋಡಿ, ಇಲ್ಲಿ ಗಮನಿಸೋದಾದರೆ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 3 ಅದ್ಭುತಗಳನ್ನು ನಾವು ಕಾಣಬಹುದು. ಮೊದಲನೇದು, ದೆವ್ವಗಳನ್ನು ಹಿಡಿದಂತಹ ಒಬ್ಬ ವ್ಯಕ್ತಿಯನ್ನು ದೇವ್ರು ಏನು ಮಾಡ್ತಾನಪ್ಪ ಅಂತಂದರೆ ವಾಸಿ ಮಾಡ್ತಾನೆ, ಗುಣ ಮಾಡ್ತಾನೆ. ಇದಾದ ಬಳಿಕ ಯೇಸು ಸ್ವಾಮಿಯವರ ಬಳಿಗೆ ಯಾಯಿರನೆಂಬಂತಹ ಒಬ್ಬ ವ್ಯಕ್ತಿ ಬರ್ತಾನೆ. ಸ್ವಾಮಿ, ನನ್ನ ಮಗಳು ಸಾಯುವ ಹಾಗಿದ್ದಾಳೆ, ದಯಮಾಡಿ ನೀನು ಬಂದು ಗುಣ ಮಾಡಪ್ಪ ಎಂಬುದಾಗಿ ಹೇಳುವಾಗ, ಸರಿ ನಾನು ಬರ್ತೀನಿ ನಡಿ ಎಂಬುದಾಗಿ ಅಲ್ಲಿಂದ ಯೇಸು ಸ್ವಾಮಿಯವರು ಪ್ರಯಾಣ ಮಾಡಿ ಮುಂದಕ್ಕೆ ಬಂದಾಗ 12 ವರ್ಷಗಳಿಂದ ರಕ್ತಸ್ರಾವ ರೋಗದಿಂದ ಬಳಲುತ್ತಿದ್ದಂತಹ ಒಬ್ಬ ಸ್ತ್ರೀ ಯೇಸು ಸ್ವಾಮಿಯನ್ನು ಕಾಣಬೇಕು ಎಂಬುದಾಗಿ ಆಕೆ ಬರ್ತಾಳೆ. ನೋಡಿ, ಆಕೆ ತನ್ನಲ್ಲಿದ್ದಂತಹ ಧನವೆಲ್ಲವನ್ನು ಕೂಡ ವೈದ್ಯರಿಗೆ ಅಲ್ಲಲ್ಲಿ ಕೊಟ್ಟು ಗುಣವಾಗಬೇಕು ಎಂಬುದಾಗಿ ಎಷ್ಟೋ ಪ್ರಯತ್ನ ಮಾಡಿದ್ಲು, ಆದರೆ ಅದಾಗಲಿಲ್ಲ. ಕ್ರಿಸ್ತನನ್ನು ಒಮ್ಮೆ ಪ್ರಯತ್ನ ಮಾಡೋಣ ಎಂಬುದಾಗಿ ಮುಂದೆ ಬರ್ತಾಳೆ. ನಾನು ಯೇಸು ಸ್ವಾಮಿಯ ವಸ್ತ್ರದ ಒಂದು ಗೊಂಡಿಯನ್ನು ಮುಟ್ಟಿದರೆ ಸಾಕು, ನನಗೆ ವಾಸಿಯಾಗುತ್ತೆ ಎಂಬಂತಹ ವಿಶ್ವಾಸದಿಂದ ಆಕೆ ಬರ್ತಾಳೆ. ಆಕೆ ಯೇಸು ಸ್ವಾಮಿಯ ಗೊಂಡಿಯನ್ನು ಮುಟ್ಟಿದ ತಕ್ಷಣ ಆಕೆಗೆ ವಾಸಿಯಾಗುತ್ತೆ. ನೋಡಿ, ಮಾರ್ಕನ ಸುವಾರ್ತೆ 21ನೇ ಅಧ್ಯಾಯದಿಂದ ನಾವು ಅದನ್ನು ಕಾಣಬಹುದಾಗಿದೆ. ನಾನು 25ರಿಂದ ಓದ್ತಿದ್ದೇನೆ. ಆಗ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳ್ಕೊಂಡರು. ರೋಗವು ಹೆಚ್ಚುತ್ತಾ ಬಂದಿದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ತಾಳೆ. ಯೇಸು ಸ್ವಾಮಿಯಿಂದ ಪ್ರಬಲವಾದಂತಹ ಒಂದು ಶಕ್ತಿ ಹೊರಟು ಹೋಗಿ ಆಕೆಯು ವಾಸಿಯಾಗೋದನ್ನು ನಾವು ಕಾಣ್ತೇವೆ. ಯೇಸು ಸ್ವಾಮಿ ಅದನ್ನು ಕಂಡು ಆಕೆಯ ವಿಶ್ವಾಸವನ್ನು ಮೆಚ್ಚಿ, ನೀನು ಗುಣಳಾಗು ಎಂಬುದಾಗಿ ಯೇಸು ಸ್ವಾಮಿಯವರು ಆಕೆಯನ್ನು ಆಶೀರ್ವಾದ ಮಾಡೋದನ್ನು ನಾವು ಕಾಣ್ತೇವೆ. ಇದು 2ನೇ ಅದ್ಭುತ. 3ನೇ ಅದ್ಭುತಕ್ಕೆ ನಾವು ಬಂದಾಗ, ಯಾಯಿರನ ಮಗಳು ಸತ್ತು ಹೋಗಿರ್ತಾಳೆ. ಅಲ್ಲಿಗೆ ಬಂದು ತಲಿತಾ ಕುಮಿ, ಚಿಕ್ಕ ಮಗಳೇ ಎದ್ದೇಳು ಎಂಬುದಾಗಿ ಹೇಳುವಾಗ ಆ ಮಗು ಎದ್ದು ನಡೆಯೋದನ್ನು ನಾವು ಕಾಣ್ತೇವೆ. ನೋಡಿ, ಯೇಸು ಸ್ವಾಮಿಯವರು ಇವರನ್ನು, ಈ ಮೂವರು ಕೂಡ, ಮೊದಲನೆಯದು ದೆವ್ವ ಹಿಡಿದಂತಹ ವ್ಯಕ್ತಿ, ರಕ್ತಕುಸುಮದ ರೋಗದ ಸ್ತ್ರೀ ಮತ್ತು ಆ ಚಿಕ್ಕ ಮಗಳು, ಈ ಮೂವರು ಕೂಡ ಸತ್ತು ಸಮಾಧಿ ಸೇರಬೇಕಾಗಿತ್ತು. ಆದರೆ ಆ ಮೂವರಲ್ಲೂ ಕೂಡ ದೇವರು ಏನು ಮಾಡ್ತಾರಪ್ಪ ಅಂತಂದರೆ ವಾಸಿ ಮಾಡ್ತಾರೆ. ನಮ್ಮ ದೇವರು ಕರುಣಾಮಯಿ ಅಂತ ಹೇಳಲಿಕ್ಕೆ ಒಂದು ಅದ್ಭುತವಾದಂತಹ ಉದಾಹರಣೆ. ನೋಡಿ, ಯೇಸು ಸ್ವಾಮಿಯವರು ಹೇಳ್ತಾರೆ, ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 34ನೇ ವಚನದಲ್ಲಿ ನೋಡೋದಾದರೆ,
ಮಗಳೇ, ನಿನ್ನ ನಂಬಿಕೆಯೇ ನಿನ್ನ ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ನಿನ್ನನ್ನು ಹಿಡಿದು ಪೀಡಿಸುತ್ತಿರುವಂತಹ, ನಿನ್ನನ್ನು ಗೋಳಾಡಿಸುತ್ತಿರುವಂತಹ ರೋಗ ನಿನ್ನನ್ನು ಬಿಟ್ಟು ಹೋಗಲಿ ಎಂಬುದಾಗಿ ಯೇಸು ಸ್ವಾಮಿಯವರು ಆಕೆಯನ್ನು ಆಶೀರ್ವಾದ ಮಾಡ್ತಾರೆ. ಆಕೆಯು ಗುಣಳಾಗ್ತಾಳೆ. ಅಷ್ಟೇ ಅಲ್ಲ, ನಾವೆಲ್ಲರೂ ಕೂಡ ಇಂದು ದೇವರು ನಮ್ಗೆ ಒಳ್ಳೇದು ಮಾಡಬೇಕು ಎಂಬುದಾಗಿ ನಾವು ಬಯಸ್ತೇವೆ. ಆದ್ದರಿಂದ ಕ್ರಿಸ್ತನ ಬಳಿಗೆ ನಾವು ಬರೋದಾದರೆ, ವಿಶ್ವಾಸದಿಂದ ಬರೋದಾದರೆ ದೇವರು ನಮ್ಮನ್ನು ವಾಸಿ ಮಾಡ್ತಾನೆ, ಗುಣ ಮಾಡ್ತಾನೆ. ನೋಡಿ, ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಯೇಸು ಸ್ವಾಮಿಯವರು ಹೇಳ್ತಾರೆ, ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಸಮಾಧಾನವನ್ನು ಕೊಡ್ತೇನೆ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಆದ್ದರಿಂದ ಆ ನಂಬಿಗಸ್ತ ದೇವರಾಗಿರುವಂತಹ ಯೇಸು ಸ್ವಾಮಿಯ ಬಳಿಗೆ ನಾವು ಬರುವಾಗ ಆತನು ನಮ್ಮ ಕಷ್ಟವನ್ನು ತೆಗೆದು ನಮಗೆ ಸಮಾಧಾನವನ್ನು, ಆದರಣೆಯನ್ನು, ನೆಮ್ಮದಿಯನ್ನು ನಮಗೆ ತುಂಬಿಸುವಂಥವನಾಗಿದ್ದಾನೆ. ಆದ್ದರಿಂದ ಆತನೇ ನಮಗೆ ಆಹ್ವಾನವನ್ನು ಕೊಡ್ತಿದ್ದಾನೆ, ಬನ್ನಿ ನನ್ನ ಬಳಿಗೆ, ನಾನು ನಿಮಗೆ ಸಮಾಧಾನವನ್ನು ಕೊಡುತ್ತೇನೆ ಎಂಬುದಾಗಿ. ಆದ್ದರಿಂದ ಕ್ರಿಸ್ತನನ್ನು ನಾವು ಹುಡುಕಿಕೊಂಡು ಹೋಗಿ ಕಂಡುಕೊಳ್ಳುವುದಾದರೆ ಆತನು ಖಂಡಿತವಾಗಲೂ ನಮಗೆ ಸಮಾಧಾನವನ್ನು ಕೊಡುವಂಥವನಾಗಿದ್ದಾನೆ, ನಮ್ಮನ್ನು ಗುಣ ಮಾಡುವಂಥವನಾಗಿದ್ದಾನೆ. ಓಕೆ, ವಂಡರ್ಫುಲ್. ಮುಂದೆ ಹೋಗೋಣ. ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ, ಆತನ ಜೀವನದಿಂದ ನಾವು ಕಲಿಬೇಕಾಗಿರ್ತಕ್ಕಂಥ ಒಂದು ಪಾಠ, ಯೋಬನ ಬಗ್ಗೆ ಹೇಳಿ. ಜೀವನದಲ್ಲಿ ಹಿನ್ನಡೆ ಎಂಬುದಾಗಿ ಬಂದಾಗ ಬಹಳ ಸಮಂಜಸವಾದಂಥ ದೃಶ್ಯ ಅಥವಾ ದೃಷ್ಟಾಂತ ಉದಾಹರಣೆ ಅಂದರೆ ಯೋಬನು. ಯೋಬನ ಚರಿತ್ರೆಯನ್ನು ತೆಗೆದುಕೊಳ್ಳುವಾಗ ಆಸ್ತಿಯನ್ನು ಕಳ್ಕೊಂಡ, ಮಕ್ಕಳನ್ನು ಕಳೆದುಕೊಂಡ, ಆರೋಗ್ಯವನ್ನು ಸಹ ಕಳೆದುಕೊಂಡ. ಒಬ್ಬ ವ್ಯಕ್ತಿ ನೀತಿವಂತನು, ಒಳ್ಳೆಯವನು, ಇದೆಲ್ಲ ಗುಣಗಳನ್ನು ಉಳ್ಳಂಥ ವ್ಯಕ್ತಿ ಆಕಸ್ಮಿಕವಾಗಿ ಹಿನ್ನಡೆ ಆಗ್ತದೆ ಅವನಿಗೆ. ಪ್ರತಿಯೊಬ್ಬ ಕ್ರೈಸ್ತರಲ್ಲೂ ಸಹ ಹಿನ್ನಡೆ ಆಗ್ತದೆ. ನೀವು ಬೆಳೀತಾ ಇರ್ತೀರ, ಎಲ್ಲವೂ ಚೆನ್ನಾಗಿರ್ತದೆ, ಏನೋ ಒಂದು ಅಡಚಣೆ, ಏನೋ ಒಂದು ತಡೆ ಬಂತು, ಹಿನ್ನಡೆ ಆಗ್ತದೆ ನಿಮ್ಮ ಬೆಳವಣಿಗೆಗೆ. ಹೀಗೆ ಬಂದಾಗ ನಿಮ್ಮ ಪ್ರತಿಕ್ರಿಯೆ ಹೇಗಿರ್ತದೆ, ಇದು ಬಹಳ ಮುಖ್ಯ. ಯೋಬನು ಆ ಒಂದು ಬೂದಿಯ ಮೇಲೆ ಕುಳಿತಿರುವಾಗ ಸ್ನೇಹಿತರು ಬಂದು ಅವನನ್ನು ಪ್ರೋತ್ಸಾಹ ಮಾಡಲಿಲ್ಲ. ಪರವಾಗಿಲ್ಲಪ್ಪ, ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ, ಅದನ್ನು ಹೇಳಲಿಲ್ಲ. ಏನು ಹೇಳಿದ್ರು ಅವರು? ನೀನೇ ತಪ್ಪು ಮಾಡಿದೀಯಾ. ಇವೆಲ್ಲ ಶಿಕ್ಷೆ ಬರ್ತಕ್ಕಂಥದ್ದು ದೇವರನ್ನು ಅರಿಯದವರಿಗೆ. ನೀನು ದೇವ್ರನ್ನ ತಿಳ್ಕೊಂಡು ನೀತಿವಂತನಾಗಿ ಎಲ್ಲವನ್ನ ಮಾಡಿದೀಯಾ, ಕೊನೆಗೆ ಅದೆಲ್ಲ ಬಿಟ್ಟುಬಿಟ್ಟು ಸ್ವಂತ ಹೆಂಡ್ತಿನೇ ಬಂದು ಏನು ಹೇಳ್ತಾಳೆ, ಈ ಕಷ್ಟ ಯಾಕೆ ಬೇಕು, ಇಷ್ಟು ಕಷ್ಟದಲ್ಲಿ ನೀನು ದೇವರನ್ನು ಯಾಕೆ ಆರಾಧನೆ ಮಾಡಬೇಕು, ದೇವರನ್ನೇ ಬಿಡು ಎಂಬುದಾಗಿ. ಆದರೆ ಯೋಬನು ಮಾತ್ರ, ಯೋಬ 1:21 ಹೇಳುವ ಹಾಗೆ, ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಅಷ್ಟು ಪ್ರಶ್ನ, ಒಬ್ಬ ಮನುಷ್ಯ ಒಂದು ಹೆಂಡತಿ ಮಾತು ಕೇಳ್ತಾನೆ, ಹೆಂಡತಿ ಮಾತು ಕೇಳದೇ ಇರ್ತಕ್ಕಂಥವ್ನು ಅಟ್ಲೀಸ್ಟ್ ಫ್ರೆಂಡ್ಸ್ ಮಾತು ಕೇಳ್ತಾನೆ. ಇಲ್ಲಿ ಯೋಬನು ಈ ಕಡೆ ಫ್ರೆಂಡ್ಸ್ ಮಾತು ಕೇಳಲಿಲ್ಲ, ಹೆಂಡತಿ ಮಾತು ಕೇಳಲಿಲ್ಲ, ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂತಕ್ಕಂಥದ್ದನ್ನು ಎಷ್ಟು ಒಂದು ಮಾದರಿಯಾಗಿ ನಮಗೆ ಆತನ ಜೀವನದ ಮೂಲಕ, ಅವನು ತೆಗೆದುಕೊಂಡ ನಿರ್ಧಾರಗಳ ಮೂಲಕ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ ಅಲ್ವೇ? ಇಬ್ಬರು ಮಾತನ್ನು ಕೇಳಿಲ್ಲ, ದೇವರ ಮಾತನ್ನ ಕೇಳಲ್ಲ. ನಿಜವಾದ ವ್ಯಕ್ತಿ ದೇವರ ಮಾತಿಗೆ ಹೆಚ್ಚು ಗೌರವವನ್ನು ಕೊಡ್ತಾನೆ. ನಮ್ಮ ಜೀವಿತದಲ್ಲಿ, ನಮ್ಮ ಸಾಧನೆಗಳಲ್ಲಿ ಹಿನ್ನಡೆಯನ್ನು ಕಂಡುಕೊಂಡಾಗ ನಾವು ದೇವರನ್ನು ಆತುಕೊಳ್ಳಬೇಕು. ಇಂತಹ ಪರಿಸ್ಥಿತಿಗಳು, ಕಷ್ಟಗಳು ನಮ್ಮಲ್ಲಿ ಬಂದಾಗ ಎರಡನ್ನು ಮಾಡ್ತೇವೆ ನಾವು. ಒಂದು, ಇದೆಲ್ಲಕ್ಕೂ ಕಾರಣ ದೇವರು ಎಂಬುದಾಗಿ ದೇವರನ್ನು ದೂರುತ್ತೇವೆ, ಬಿಟ್ಬಿಡ್ತೇವೆ, ಸಭೆ ಬಿಡ್ತೇವೆ, ಸತ್ಯ ಬಿಡ್ತೇವೆ, ಪ್ರಾರ್ಥನೆ ಮಾಡೋದು ನಿಲ್ಲಿಸ್ತೇವೆ. ಇದ್ಯಾವುದು ಬೇಡ ನನಗೆ, ದೇವರೇ ಸರಿ ಇಲ್ಲ, ನಾನು ಇಷ್ಟೆಲ್ಲ ಕಷ್ಟಪಟ್ಟರು, ಇಷ್ಟೆಲ್ಲ ನಾನು ನೀತಿವಂತನಾಗಿ ಇಷ್ಟು ಕಷ್ಟಪಟ್ಟು ಸೇವೆ ಮಾಡಿದ್ದೇನೆ, ಇಷ್ಟು ಜನ ದೀಕ್ಷಾ ಸ್ನಾನ ಮಾಡಿಸಿದ್ದೇನೆ, ಇಷ್ಟು ಜನ ಸತ್ಯವೇದ ಪಾಠ ಮಾಡಿದ್ದೇನೆ, ಇಷ್ಟು ದಾನ ಧರ್ಮ ಮಾಡಿದ್ದೇನೆ, ಆದರೆ ಹೀಗಾಯ್ತಲ್ಲ ಎಂಬುದಾಗಿ ಮಾಡ್ತೇವೆ. ಎರಡನೇದಾಗಿ, ಇದೆಲ್ಲದರ ಮಧ್ಯದಲ್ಲೂ ಸಹ ಆತನನ್ನು ಆತುಕೊಂಡು ಯೋಬನಾಗಿ, ಸ್ವಾಮಿ ಏನೇ ಆದರೂ ನಿನಗೆ ಸ್ತೋತ್ರ ಹೇಳುತ್ತೇವೆ ಎಂಬುದಾಗಿ. ಅದಕ್ಕೋಸ್ಕರ ರೋಮಾಪುರದವ್ರಿಗೆ 8ನೇ 28ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಪೌಲನು ಹೇಳ್ತಾನೆ, ಎಲ್ಲವೂ ಒಳ್ಳೆಯದಾಗ್ತದೆ ಯಾರಿಗೆ? ದೇವರನ್ನು ಪ್ರೀತಿ ಮಾಡಿದವರಿಗೆ ಎಂಬುದಾಗಿ. ನಾವು ನಿಜವಾಗ್ಲೂ ದೇವರನ್ನು ಪ್ರೀತಿ ಮಾಡುವವರೇ ಆಗಿದ್ದಂಥ ಪಕ್ಷದಲ್ಲಿ ಎಲ್ಲ ಹಿನ್ನಡೆಗಳಲ್ಲೂ ದೇವರನ್ನು ಬಿಡೋದಿಲ್ಲ. ಮನುಷ್ಯರು ನಮ್ಮನ್ನು ಕೈ ಬಿಟ್ಟರು
ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ನಾನು ನಿನ್ನ ಜೊತೆಯಲ್ಲಿದ್ದೇನೆ, ಯುಗದ ಸಮಾಪ್ತಿಯವರೆಗೂ ನಿನ್ನ ಜೊತೆಯಲ್ಲಿದ್ದೆ ಎಂಬುದಾಗಿ ಹೇಳ್ತಕ್ಕಂಥ ಒಬ್ಬನೇ ವ್ಯಕ್ತಿ ದೇವರು ಮಾತ್ರ. ನನ್ನ ಹೆಂಡತಿ ನನ್ನ ಜೊತೆಯಲ್ಲಿ ಯುಗದ ತನಕ ಬರಲ್ಲ, ಅಥವಾ ನನ್ನ ಸ್ನೇಹಿತರು ಬರೋದಿಲ್ಲ, ಬೇರೆ ಯಾರು ಬರಲಿಕ್ಕಾಗೋದಿಲ್ಲ, ದೇವರು ಮಾತ್ರ ಬರ್ತಾನೆ. ಆದರೆ ಎಲ್ಲ ಹಿನ್ನಡೆಗಳ ಮಧ್ಯದಲ್ಲಿ ಯೋಬನಂತೆ ಯೆಹೋವನಿಗೆ ಸ್ತೋತ್ರವನ್ನು ಹೇಳೋಣ, ಆತನ ವಾಗ್ದಾನಗಳನ್ನೇ ಸುಭದ್ರವಾಗಿ ಹಿಡಿದುಕೊಳ್ಳೋಣ. ಒಂದು ಸಣ್ಣ ವಿರಾಮ ಅಂತ ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ, ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಮ್ಮಾಹು ರಸ್ತೆಯಲ್ಲಿ ನಡೆದಂಥ ಆ ಘಟನೆಯ ಬಗ್ಗೆ ನಾವು ಈ ಸಂದರ್ಭದಲ್ಲಿ ಚರ್ಚೆ ಮಾಡಲಿಕ್ಕಿದ್ದೇವೆ. ಪಾಸ್ಟರ್ ಅಶೋಕ್ ಕುಮಾರ್, ಹೇಳಿ. ನೋಡಿ, ಯೇಸು ಸ್ವಾಮಿಯ ಜೀವನ ಪ್ರಾರಂಭದಿಂದ ಅಂತ್ಯದವರೆಗೆ ನಾವು ನೋಡುವಾಗ ಅನೇಕ ಯಶಸ್ವಿಯಾದಂಥ ಕಾರ್ಯಾಚರಣೆಗಳನ್ನು ಆತನು ಮಾಡ್ತಾನೆ, ಅನೇಕ ಅದ್ಭುತಗಳನ್ನು ಮಾಡ್ತಾನೆ. ಈ 3.5 ವರ್ಷ ಸೇವೆಯಲ್ಲಿ ಆತನ ಹಿಂದೆ ಇದ್ದಂಥ ಶಿಷ್ಯರಿಗೆ ಬಹಳ ಉತ್ಸಾಹ ಇರ್ತದೆ. ಆತನು 5 ರೊಟ್ಟಿಗಳನ್ನು 2 ಮೀನುಗಳನ್ನು 5,000 ಜನಕ್ಕೆ ಹಂಚಿದ್ದು, ನೀರನ್ನು ದ್ರಾಕ್ಷಾರಸ ಮಾಡಿದ್ದೀವಿ, ಎಲ್ಲವನ್ನು ನೋಡುವಾಗ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆತನು ಇನ್ನೇನೋ ರಾಜನಾಗ್ಬಿಡ್ತಾನೆ ಅಂದ್ಕೊಂಡಿದ್ರು. ಆದರೆ ಈ 1 ವಾರದಲ್ಲಿ ನಡೆದಂಥ ಘಟನೆಗಳು ಈ ಶಿಷ್ಯರಿಗೆ ಬಹಳ ನಿರುತ್ಸಾಹವನ್ನು ಕೊಡ್ತವೆ. ಏನು ಘಟನೆಗಳು ಅಂದರೆ, ಆತನು ಗುರುವಾರದ ಸಾಯಂಕಾಲ ಆ ಶಿಷ್ಯರ ಜೊತೆ ಊಟ ಮಾಡಿದ್ದು, ಅದಾದ ನಂತರ ಆತನನ್ನು ಗೆತ್ಸೆಮನೆ ತೋಟದಲ್ಲಿ ಬಂಧಿಸಿದ್ದು, ಗೆತ್ಸೆಮನೆ ತೋಟದಿಂದ ಆತನನ್ನು ಮಹಾಯಾಜಕನ ಅರಮನೆ ಕರ್ಕೊಂಡೋಗಿದ್ದು, ಅಲ್ಲಿಂದ ಇನ್ನೊಬ್ಬ ರಾಜನ ಮುಂದೆ ಕರ್ಕೊಂಡೋಗಿದ್ದು, ಇವೆಲ್ಲವನ್ನು ನೋಡುವಾಗ ಇವ್ರಿಗೆ ಏನು ಅನಿಸುತ್ತೆ ಅಂದರೆ, ಈತನ ನಿಜವಾದಂಥ ಮೆಸ್ಸಿಯನಾ, ಈತನ ಬರಬೇಕಾದಂಥ ಮೆಸ್ಸಿಯನಾ. ಎಲ್ಲ ಜಯಗಳ ಮಧ್ಯೆ ಇವ್ರಿಗೆ ಅಪಜಯ ಸ್ಟಾರ್ಟ್ ಆಯಿತು. ಒಂದೇ ಸರಿ ಅವ್ರು ಕಟ್ಟಿದಂಥ ಒಂದು ಕಟ್ಟಡ ಬಿದ್ದೋಗ್ಲಿಕ್ಕೆ ಪ್ರಾರಂಭ ಆಯಿತು. ಆತನನ್ನು ಶುಕ್ರವಾರ ಬಂಧಿಸ್ತಾರೆ, ಗುರುವಾರ ರಾತ್ರಿ ಬಂಧಿಸ್ತಾರೆ, ರಾತ್ರಿಯೆಲ್ಲ ಆತನ ಟ್ರಯಲ್ ನಡೀತದೆ. ನಂತರ ಶುಕ್ರವಾರ ಆತನ ಶಿಲುಬೆಗೇರಿಸ್ತಾರೆ. ಶಿಲುಬೆಗೇರಿಸಿದ ಮೇಲೆ ಆ ಪಂಚಗಾಯಗಳಿಂದ ಸುರಿಯುವಂಥ ರಕ್ತ ಇವೆಲ್ಲವನ್ನು ನೋಡಿ ಕೊನೆಗೆ 3 ಗಂಟೆ ಹೊತ್ತಲ್ಲಿ ಆ ಶರೀರವನ್ನು ಇಳಿಸ್ತಾರೆ. ಇಳಿಸಿದಾಗ ಅವ್ರಿಗೆ ಅನಿಸುತ್ತೆ, ಈ ಹೋರಾಟದಲ್ಲಿ ಏನಾಗ್ತಾ ಇದೆ, ನಾವು ಸೋತೋಗ್ತಾ ಇದ್ದೀವಿ, ಈ ನಮ್ಮ ನಾಯಕನೇ ಈಗ ಸತ್ತೋಗ್ತಾ ಇದ್ದಾನೆ. ಆತನ ದೇಹವನ್ನು ತೆಗೆದುಕೊಂಡು ಹೋಗಿ ಸಮಾಧಿಯಲ್ಲಿ ಇಡ್ತಾರೆ. ಸಮಾಧಿಯಲ್ಲಿ ಇಟ್ಟ ಮೇಲೆ ಅವ್ರಿಗನ್ಸುತ್ತೆ, ಇಲ್ಲಿಂದ ನಮ್ಮ ನಡೆಸುವಂಥ ನಾಯಕನ ಯಾರು, ನಮಗೆ ಯಾರೂ ದಿಕ್ಕಿಲ್ಲ, ನಮಗೆ ಬಹಳ ದೊಡ್ಡ ಸೆಟ್ಬ್ಯಾಕ್ ಆಗಿದೆ. ಈಗ ನಾವು ಕ್ರಿಕೆಟ್ ಮ್ಯಾಚಲ್ಲಿ ನೋಡಬೇಕಾದ್ರೆ ಒಳ್ಳೆ ಬ್ಯಾಟ್ಸ್ಮನ್, ಫಾರ್ಮಲ್ಲಿರೋ ಬ್ಯಾಟ್ಸ್ಮನ್ನು ಅವ್ನು 0ಗೆ ಔಟ್ ಆಗ್ಬಿಟ್ರೆ ಹೆಂಗೆ ಟೀಮೆಲ್ಲ ಇಡೀ ಟೀಮು ಯಾವ ರೀತಿ ನಿರುತ್ಸಾಹ ಆಗುತ್ತೋ ಆ ರೀತಿ ಯೇಸು ಸ್ವಾಮಿಯ ಮರಣ ಅವರಿಗೆ ಬಹಳ ಆಕಸ್ಮಿಕ ಆಗೋಗುತ್ತೆ. ಅವರು ಊಹಿಸಿರಲಿಲ್ಲ. ಆದರೆ ಯೇಸು ಸ್ವಾಮಿಯವರು ಹೇಳ್ತಾನೆ ಬಂದಿದ್ದರು, ನಾನು ಮರಣಿಸ್ತೇನೆ, 3ನೇ ದಿನದಲ್ಲಿ ಪುನರುತ್ಥಾನಾಗಿ ಎದ್ದು ಬರ್ತೇನೆ ಅಂತ. ಆದರೆ ಸಮಾಧಿಯಲ್ಲಿ ಇಟ್ಟ ಮೇಲೆ ಆತನು ಪುನರುತ್ಥಾನಾಗಿ ಎದ್ದಿದ್ದಾನೆ ಅಂತ ಅನೇಕರು ಹೇಳ್ತಿದ್ರು. ಈ 2 ಶಿಷ್ಯರು ಮಾತ್ರ ಈ ವಚನವನ್ನು ಓದೋಣ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 13ನೇ ವಚನದಲ್ಲಿ, ಅದೇ ದಿನದಲ್ಲಿ ಶಿಷ್ಯರು 2 ಯೆರೂಸಲೇಮಿಗೆ 6.5 ಮೈಲಿ ದೂರದಲ್ಲಿದ್ದಂಥ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರ ಸಂಭಾಷಣೆಯಲ್ಲಿ ಏನಿತ್ತು ಅಂದರೆ, ಯೇಸು ಸ್ವಾಮಿಗೆ ಈ ರೀತಿ ಯಾಕಾಯಿತು, ನಮಗೆ ನಾಯಕನ ಆತನೊಬ್ಬ ದೇವರು, ಆತನಿಗೆ ಈ ರೀತಿ ಆದಾಗ ಅಂತ ಅವರ ಸಂಭಾಷಣೆ ವೈಟಮ್ನವ್ರು ಹೇಳ್ತಾರೆ ಬಹಳ ನಿರುತ್ಸಾಹವಾಗಿ ನಡೀತಾ ಇತ್ತು. ದೇ ವರ್ ಸೋ ಡಿಸ್ಕರೇಜ್. ಅಂದರೆ ನಾವು ಯಾವುದೋ ಒಂದು ಉದ್ದೇಶದಲ್ಲಿ ಬಂದಿದ್ವಲ್ಲ, ಈತನಿಂದ ಇದ್ರೆ ಈ ರೀತಿ ಆಗೋಯ್ತಲ್ಲ ಅಂತ ನಿರುತ್ಸಾಹದಲ್ಲಿದ್ದಾಗ ಸ್ವಾಮಿ 3ನೇ ವ್ಯಕ್ತಿ ಆ ಸಂಭಾಷಣೆಯಲ್ಲಿ ಸೇರಿಕೊಳ್ತಾರೆ. ಆತನು ಹೇಳ್ತಾನೆ, ನೀವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅವರೆಲ್ಲವನ್ನು ಹೇಳುವಾಗ ಯೇಸು ಸ್ವಾಮಿ ಅವರಿಗೆ ಮತ್ತೆ ಆ ಘಟನೆಗಳನ್ನು ಮರುಕಳಿಸುವ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ನೋಡಿ, ಇಲ್ಲಿ ಒಂದು ಬಹಳ ಮುಖ್ಯವಾದ ಪಾಠ ಇದೆ. ನಾವು ನಿರುತ್ಸಾಹ ಹೊಂದಿದಾಗ ದೇವರು ನಮ್ಮ ಜೊತೆ ಇರ್ತಾನೆ. ಅಲ್ಲಿ 2 ಶಿಷ್ಯರು ಬಹಳ ನಿರುತ್ಸಾಹ ಹೊಂದಿದ್ರು. ಆಮೇಲೆ ಯೇಸು ಸ್ವಾಮಿ ಹೇಳ್ತಾನೆ, ನೀವಿರೋ ಕಡೆ ಬಂದಿರ್ಬೋದಾ ಅಂತ ಕೇಳ್ತಾನೆ. ಅವರೆಲ್ಲರೂ ಒಂದು ಮನೆಗೆ ಹೋಗ್ತಾರೆ. ಅಲ್ಲಿ ಸ್ವಾಮಿ ಅವ್ರ ಜೊತೆ ಕೂತ್ಕೊಂಡು ಅವ್ರಿಗೆ ತಾನು ಬಂದಂಥ ಉದ್ದೇಶ ಏನು ಅನ್ನೋದನ್ನು ತಿಳಿಸ್ತಾನೆ. ಸೊ ನಮ್ಮ ಜೀವನದಲ್ಲಿ ಅಡೆತಡೆಗಳು ಬರ್ತವೆ. ಅವುಗಳನ್ನು ಕಂಡಾಗ ನಾವು ಸ್ವಲ್ಪ ನಿರುತ್ಸಾಹ ಹೊಂದುತ್ತೇವೆ. ಕೆಲವೊಂದು ಬಾರಿ ಆ ನಿರುತ್ಸಾಹ ದೊಡ್ಡ ಪ್ರಮಾಣದಲ್ಲಿರ್ಬೋದು, ಕೆಲವರಿಗೆ ಚಿಕ್ಕ ಪ್ರಮಾಣದಲ್ಲಿರ್ಬೋದು. ನೀವು ಈ ಸಂಚಿಕೆಯಲ್ಲಿ ಒಂದು ಮಾತು ಹೇಳಿದ್ರೆ, ಒಬ್ಬ ಸ್ತ್ರೀ ತನ್ನ ಮಗಳನ್ನು ಕಳ್ಕೊಂಡಿದ್ಲು ಅಂತ. ಇಂಥ ಅಡಚಣೆಗಳು ಬಂದಾಗ ನಮ್ಮ ವಿಶ್ವಾಸ ಏನಾಗುತ್ತೆ? ಇಲ್ಲಿ ಅವರ ನಾಯಕನಾದಂಥ ಯೇಸು ಸ್ವಾಮಿನವ್ರು ಕಳ್ಕೊಂಡ್ರು. ಈಗ ಅವರಿಗೆ ಮುಂದಿನ ಭವಿಷ್ಯ ಬಹಳ ಮಂಕಾಗಿ ಕಾಣ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆದರೆ ಈ ಸಮಯದಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಾನೆ, ಅವ್ರ ಜೊತೆ ಸೇರಿ ನಾನು ಇದ್ದೇನೆ ಎಂಬಂಥ ಭರವಸೆಯನ್ನು ನೀಡ್ತಾನೆ. ನಮ್ಮ ಜೀವನದ ಅಡೆತಡೆಗಳಲ್ಲಿ ಸ್ವಾಮಿ ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ. ಈ ಕ್ರಿಸ್ತನ ಜೊತೆ ನಮ್ಮ ಸಂಬಂಧದಲ್ಲಿ ಕೆಲವು ಅಡಚಣೆಗಳು ಖಂಡಿತ ಬರ್ತವೆ ಅಂತ ನಮಗೆ ದೇವರ ವಾಕ್ಯ ಈ ಒಂದು ಉದಾಹರಣೆ ಮೂಲಕ ನಮಗೆ ತಿಳಿಸ್ತದೆ. ಆದ್ದರಿಂದ ಈ ಅಧ್ಯಾಯದ ಕೊನೆಯಲ್ಲಿ ನಾವು ನೋಡುವಾಗ ಅವರು ಬಹಳ ಸಂತೋಷ ಪಡ್ತಾರೆ ಯೇಸು ಸ್ವಾಮಿನ ನೋಡಿ. ಈತ ನಮ್ಮ ಜೊತೆ ಇದ್ದಾನೆ, ಈಗ ನಮಗೇನು ಭಯ ಇಲ್ಲ ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಅನೇಕ ಬಾರಿ ಈ ಎಮ್ಮಾಹು ಎಂಬ ರಸ್ತೆಯ ಪ್ರಯಾಣವನ್ನು ನಾವು ಮಾಡಬೇಕಾಗ್ತದೆ.
ಆದರೆ ಆ ರಸ್ತೆ ಪ್ರಯಾಣದಲ್ಲಿ ಬಹಳ ಭರವಸೆ ನಮಗೆ ಏನು ಹೇಳ್ತಾನೆ ಅಂದರೆ ಕ್ರಿಸ್ತನು ಆ ಪ್ರಯಾಣದಲ್ಲಿ ನಮ್ಮ ಜೊತೆ ಸೇರಿಕೊಳ್ತಾನೆ. ಅವರಿಬ್ಬರ ಮೇಲೂ ಕೈ ಹಾಕಿ ತಾನೇ ಯೇಸು ಸ್ವಾಮಿ ಎಂಬುದಾಗಿ ಹೇಳುವಾಗ ಅವ್ರಿಗೆ ಧೈರ್ಯ ಬರ್ತದೆ. ಈ ಪ್ರಯಾಣದ ಆರಂಭದಲ್ಲಿ ಅವ್ರಿಗಿದ್ದಂಥ ಅನುಭವ ಅಂತ್ಯಕ್ಕೆ ಬಹಳ ವ್ಯತ್ಯಾಸವಾಗಿ ಸಂತೋಷವಾಗಿ ಆ ಪ್ರಯಾಣವನ್ನು ಅವರು ಮುಗಿಸ್ತಾರೆ. ಎಮ್ಮಾಹುನಲ್ಲಿ ನಡೆದಂಥ ಘಟನೆಯನ್ನು ನೀವು ಹೇಳಿದ್ದೀರಾ. ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯ ಒಂದು ಹಿನ್ನೆಲೆಯನ್ನು ಕೂಡ ಚರಿತ್ರೆಯನ್ನು ನಾವು ತೆಗೆದುಕೊಂಡಾಗ ಕೂಡ ಎಲ್ಲೋ ಒಂದು ಕಡೆ ನಿರಾಶೆಯಲ್ಲಿ ಶುರುವಾದಂಥ ಒಂದು ಸಭೆ ನಮ್ಮದಾಗಿದೆ. ಆದಾಗ್ಯೂ ಈ ಎಮ್ಮಾಊರಿನಲ್ಲಿ ಯಾವ ರೀತಿ ಯೇಸು ಸ್ವಾಮಿ ಇದ್ದನೋ ಅದೇ ರೀತಿಯಾಗಿ ವಿಲಿಯಂ ಮಿಲ್ಲರ್ ಮತ್ತು ನಮ್ಮ ಆದಿ ನಾಯಕರ ಜೊತೆ ಯೇಸು ಸ್ವಾಮಿ ಇದ್ದು ನಮ್ಮ ಈ ಸಭೆಯನ್ನು ನಡೆಸಿ ಇಲ್ಲಿವರೆಗೂ ನಡೆಸಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಎಷ್ಟೋ ಒಂದು ಕಡೆ ನಾವು ನೋಡ್ತೀವಿ, ಎಷ್ಟೋ ಒಂದು ಕಡೆಗಳಲ್ಲಿ ಆ ಒಂದು ಸೆಟ್ ಬ್ಯಾಕ್ ಅಥವಾ ಒಂದು ಅಡಚಣೆ ಬಂದಾಗ ನಾವು ನಂಬಿರ್ತಕ್ಕಂಥ ಎಲ್ಲ ವಿಚಾರಗಳು ಕೆಳಬೀಳ್ತಕ್ಕಂಥದ್ದಾಗಿದೆ. ನೀವೇನು ಹೇಳ್ತೀರಾ ಪ್ರಶ್ನ? ಖಂಡಿತವಾಗಿಯೂ ಮನುಷ್ಯನ ಜೀವಿತದಲ್ಲಿ ಹಿನ್ನಡೆಗಳು ಬಹಳ ನಿರಾಶೆಯನ್ನು ತರ್ತವೆ. ಆಗ ನಾವು ಧೃತಿಗೆಡದೆ ಧೈರ್ಯ ತಗೊಳ್ಬೇಕು. ದೇವರು ನಮ್ಮ ಜೊತೆಲಿದ್ದಾನೆ, ನನ್ನ ಎಲ್ಲ ಅಡಚಣೆಗಳಲ್ಲೂ ಆತನ ನನ್ನನ್ನು ಮುಂದೆ ಸಾಗಿಸ್ತಾನೆ ಎಂಬತಕ್ಕಂಥ ನಂಬಿಕೆ ನಮಗಿರಬೇಕು. ಯಾಕೆಂದರೆ ದಾನಿಯೇಲನು ಆ ಒಂದು ಸಿಂಹದ ಗುಹೆಯೊಳಗೆ ಹೋಗಿದ ತಕ್ಷಣ ಖಂಡಿತವಾಗ್ಲೂ ಆತನ ಜೊತೆ ಇದ್ದಂಥ ವ್ಯಕ್ತಿಗಳು ಯೋಚನೆ ಮಾಡಿರ್ಬೋದು, ಅಲ್ಲಪ್ಪ ಇವನು 3 ಹೊತ್ತು 4 ಹೊತ್ತು 5 ಹೊತ್ತು ಪ್ರಾರ್ಥನೆ ಮಾಡ್ತಿದ್ನಲ್ಲ, ಈತನನ್ನು ಒಂದು ಈ ಒಂದು ಸಂದರ್ಭಕ್ಕೆ ಆತನನ್ನು ನೂಕಿದ್ದಾರೆ ಅಂತ ಹೇಳಿದಾಗ ಅಲ್ಲಿ ಯೇಸು ಸ್ವಾಮಿ ಎಂಬತಕ್ಕಂಥ ದೇವರು ಆತನ ಜೊತೆಯಲ್ಲಿದ್ದರು ಎಂಬತಕ್ಕಂಥ ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಎಮ್ಮಾಊರಿನಲ್ಲಿ ನಡೆದಂಥ ಘಟನೆ ಮಾತ್ರವಲ್ಲ, ನಮಗೆ ಬಂದಿರತಕ್ಕಂಥ ಕಷ್ಟಗಳಲ್ಲಿ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಎಂಬತಕ್ಕಂಥ ವಿಷಯವನ್ನು ನಾವು ಸದಾ ಕಾಲ ಮನದಲ್ಲಿ ಇಟ್ಕೊಂಡ್ರೆ ನಿರಾಶೆ ಖಿನ್ನತೆ ಯಾವುದೂ ನಮ್ಮ ಕ್ರೈಸ್ತಿಯ ಜೀವನದಲ್ಲಿ ಬರೋದಿಲ್ಲ. ದೇವರು ನಿಮ್ಮ ಮೂವರನ್ನು ಆಶೀರ್ವದಿಸಲಿ. ನಮಸ್ಕಾರ. ನಮಸ್ಕಾರ. ಎಷ್ಟೋ ಸಂದರ್ಭಗಳಲ್ಲಿ ನನ್ನ ಮಗಳಿಗೆ ಈ ರೀತಿ ಆಯಿತು, ನನ್ನ ತಂಗಿ ಗಂಡನನ್ನು ಕಳ್ಕೊಂಡಿದ್ದಾಳೆ, ನಮಗೆ ನಷ್ಟವಾಗಿದೆ, ಎಲ್ಲ ಕಳ್ಕೊಂಡಿದ್ದೀವಿ, ಇಷ್ಟು ದಿನ ನಾವು ದೇವರನ್ನು ಯೇಸು ಕ್ರಿಸ್ತನ ನಂಬಿದ್ವಿ. ಅದರಲ್ಲೂ ಕೆಲವರು ಹೇಳಿದ್ದಾರೆ ನನಗೆ, ಯೇಸು ಕ್ರಿಸ್ತನನ್ನು ನಂಬಿದ ಮೇಲೆ ಈ ಸೆವೆಂತ್ ಅಡ್ವೆಂಟಿಸ್ಟ್ ಸಭೆಗೆ ಬಂದ ಮೇಲೆ ನಮಗೆ ಕಷ್ಟಗಳು ಜಾಸ್ತಿ ಆಗಿದೆ ಅಂತ. ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು, ಈ ಒಂದು ಅನುಭವವು ನಿಮ್ಮ ಕ್ರೈಸ್ತಿಯ ಒಂದು ಸಂಬಂಧವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಲಿ ಅಂತಕ್ಕಂಥದ್ದೇ ನನ್ನ ಪ್ರಾರ್ಥನೆ. ದೇವರು ನಿಮ್ಮನ್ನು ಮತ್ತು ನಿಮ್ಮ ಕ್ರೈಸ್ತಿಯ ದರ್ಜೆಯನ್ನು ಆಶೀರ್ವದಿಸಲಿ.